ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಸುಲಭದಲ್ಲಿ ಮಾಡುವಂತಹ ಒಂದು ಚಿಪ್ಸ್ ರೆಸಿಪಿ ನೋಡಿ. ಈಗ ಗೆಣಸಿನ ಸೀಸನ್ ಉಂಟು ನೋಡಿ. ಗೆಣಸು ತುಂಬಾನೇ ಮಾರ್ಕೆಟ್ಗೆ ಬರ್ತಾ ಉಂಟು. ಅದರದೊಂದು ರುಚಿಯಾದ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು ಗೆಣಸನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನೋಡಿ. ಅದರ ಸಿಪ್ಪೆ ತೆಗೆದು ಅದನ್ನು ನೀರಿನಲ್ಲಿ ಹಾಕಿಡಬೇಕು. ಸಿಪ್ಪೆ ತೆಗೆದ ತಕ್ಷಣ ನೀವು ನೀರಿನಲ್ಲಿ ಹಾಕೋದ್ರಿಂದ ಗೆಣಸು ಕಪ್ಪಾಗುವುದಿಲ್ಲ ನೋಡಿ. ಮತ್ತು ಚಿಪ್ಸು ಕೂಡ ತುಂಬಾನೇ ಬೆಳ್ಳಗಾಗಿರ್ತದೆ. ಈಗ ನಾನು ಗೆಣಸನ್ನು ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಈಗ ಎಲ್ಲ ಗೆಣಸನ್ನು ನಾನು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಇದನ್ನು ಸ್ವಲ್ಪ ತಿಕ್ಕಿ ತೊಳಿಬೇಕು. ಇದರಲ್ಲಿರುವ ಸ್ಟಾರ್ಚ್ ಎಲ್ಲ ಹೋಗಬೇಕು ನೋಡಿ. ಈಗ ಗೆಣಸನ್ನು ತೆಳ್ಳಗೆ ಪೀಸ್ ಮಾಡಿ ತಗೊಳ್ಬೇಕು ನೋಡಿ. ಇಷ್ಟು ತೆಳ್ಳಗೆ ಮಾಡಿದ್ದೇನೆ ನೋಡಿ. ಈ ಥರ ತೆಳ್ಳಗೆ ಮಾಡ್ಕೊಳ್ಬೇಕು. ಈಗ ಇದನ್ನೊಂದು 10 ನಿಮಿಷ ನೀರಿನಲ್ಲಿ ಇಡುವುದರಿಂದ ಇದರಲ್ಲಿದ್ದ ಸ್ಟಾರ್ಚ್ ಎಲ್ಲ ಹೋಗ್ತದೆ ನೋಡಿ. 10 ನಿಮಿಷ ಆದಮೇಲೆ ಕಟ್ ಮಾಡಿಟ್ಟಂತಹ ಗೆಣಸನ್ನು ನೀರಿನಿಂದ ತೆಗೆದು ಒಂದು ಬಟ್ಟೆಯ ಮೇಲೆ ಹರಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಚಾನೆಲ್ ಮೆಂಬರ್ ಆದಂತಹ ಕಾಂಚನ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಯಾರಾದರೂ ನನ್ನ ಚಾನೆಲ್ಗೆ ಜಾಯಿನ್ ಆಗಬೇಕು ಅಂತಿದ್ರೆ ಜಾಯಿನ್ ಬಟನ್ ಇಟ್ಟಿದ್ದೀನಿ ನೋಡಿ. ಇಷ್ಟಪಡುವವರು ಜಾಯಿನ್ ಆಗ್ಬೋದು. ಈಗ ಗೆಣಸಿನ ತುಂಡುಗಳನ್ನು ಬಿಳಿ ಬಟ್ಟೆ ಮೇಲೆ ಹಾಕಿ ಅದರಲ್ಲಿದ್ದ ನೀರಿನಂಶವನ್ನೆಲ್ಲ ಒರೆಸಿ ತೆಗಿತಾ ಇದ್ದೇನೆ. ಹಾಗೆ ಇಲ್ಲಿ ಎಣ್ಣೆಯನ್ನು ಕೂಡ ಕೈಲಿಗೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈಗ ನೋಡಿ, ಒಂದು ಚಿಪ್ಸ್ ಹಾಕಿ ನೋಡಿದ್ದೇನೆ. ಹಾಕಿದ ತಕ್ಷಣ ಮೇಲೆ ಬರ್ತಾ ಉಂಟು ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಲೆಕ್ಕ. ಈಗ ಗೆಣಸಿನ ತುಂಡುಗಳನ್ನು ಹಾಕ್ಕೊಳ್ಬೇಕು. ಹಾಗೆ ಹಾಕಿ ಒಂದು 2 ನಿಮಿಷ ಹಾಗೆ ಬಿಡಬೇಕು, ಮಗುಚಬಾರ್ದು. 2 ನಿಮಿಷ ಆದಮೇಲೆ ಮಗುಚಬೇಕು ನೋಡಿ. ಈಗ ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಆಗಿದೆ ನೋಡಿ. ಅಂದರೆ ಇದು 3/4% ಬೆಂದಿದೆ, ಕ್ರಿಸ್ಪಿ ಆಗ್ತಾ ಬಂದಿದೆ ನೋಡಿ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಗುಳ್ಳೆಗಳು ಬರುವುದೆಲ್ಲ ಕಡಿಮೆ ಆದಮೇಲೆ ಚಿಪ್ಸ್ ಚೆನ್ನಾಗಿ ಕ್ರಿಸ್ಪಿ ಆಯಿತು ಅಂತ ಲೆಕ್ಕ ನೋಡಿ. ಆಗ ಚಿಪ್ಸನ್ನು ತೆಗೆದ್ರೆ ಆಯಿತು. ಈಗ ಚಿಪ್ಸ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬೆಳ್ಳಗೆ ಕಾಣ್ತಾ ಉಂಟು ನೋಡಿ. ನೀವು ಖಾರ ಚಿಪ್ಸ್ ಇಷ್ಟಪಡುವವರಾದರೆ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಹಾಗೆ ಚಾಟ್ ಮಸಾಲ ಬೇಕಿದ್ರೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ. ಚಿಪ್ಸ್ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ನೋಡಿ. ಇದಕ್ಕೆ ನಾನೀಗ ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ರುಚಿಯಾದ ಗೆಣಸಿನ ಚಿಪ್ಸ್ ರೆಡಿ ಆಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.